ಅಲ್ಲ ನೀವು ಹೇಳೋದು ನೋಡಿದ್ರೆ ನಾನೇನು ಮೂರು ದಿನಕ್ಕೂ ಅಲ್ಲಿ ಹೋಗಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಇದು ಮಾಡ್ತೀನಿ ಅನ್ಬೇಕು. ಎಲ್ಲಿ ಯಾವಾಗ ಹೋಗಿನಿ ಅಂಥ ಗಂಡಗೊಂದ ನಮ್ಮನೆ ಹುಷಾರಿಲ್ದಿದ್ದಂಗೆ ಆತು, ಮನೇಲೇನು ಸ್ವಲ್ಪ ಇದಾತ ಅದಕ್ಕೆ ಅಷ್ಟು ಹುಷಾರಿಲ್ದಿದ್ದಂಗೆ ಆತು. ಒಂದು ದಿವ್ಸನಾರು ಹೋಗಿನ ನಾನು, ಒಂದು ದಿವ್ಸನಾರು ಹೋಗಿನ. ಇದೇನು ಅಪರೂಪಕ್ಕೆ ಒಂದು ಸತಿ ಹೋಗಿ ದೇವಾಲಯಕ್ಕೆ ಹೋಗಿ ಬಂದಿದ್ದು, ಪ್ರಸಾದ ಹಂಚಿದಷ್ಟಕ್ಕೂ ಒಳ್ಳೇದಂತೆ. ಅದನ್ನೊಂದು ಮಾತಾಡ್ಸ್ದಂಗೆ ಆತು, ಒಂದು ಪ್ರಸಾದ ಕೊಟ್ಟಂಗೂ ಆತು. ಹೋಗಿ ಬಂದರೆ ಆಗೋದೇನು ನೋಡೋಣ, ಏನು ಕಾಸೆ ಇಷ್ಟು ಹತ್ತಿರ ಅದೇ. ಏನು ಟುರ್ರ ಬೈಕ್ ಬಿಟ್ಕೊಂಡು ಹೋಗ್ತಿರ್ತೀರಿ ಪ್ಯಾಟಿಗೆ ಹೋಗ್ಬೇಕು ಅಂತ ಕಂಡು ಕೂಡಲೇ. ಈಗ ನಾನೊಬ್ಳು ಬಂದರೆ ಏನಾಗ್ತದೆ ನೋಡೋಣ. ನಿಮ್ಗೆ ಅಂತ ಮಿಕ್ಕಿ ನಿಮಗಷ್ಟು ಬರೋಕ್ಕಾಗೋದೇ ಇಲ್ಲ ಅನ್ನಂಗಿದ್ರೆ ನಾನು ಅಲ್ಲಿ ತನಕ ಬಿಡಿ, ನಾ ಹೋಗ್ತೀನಿ. ಸ್ವಲ್ಪ ಹೊತ್ತು ಬಿಟ್ಟು ಬಲ್ಲಿ ನಾನು ಕರ್ಕೊಬಂದ್ರೆ ಸರಿ, ಬರ್ತೀನಿ ನಿಮ್ಮ ಜೊತೆಗೆ. ಮಾತಾಡ್ತಾರೆ ಏನು ಎಲ್ಲಿಗಾರ ಹಿಂಗೆ ಹೇಳಿನ. ಅದೇ ಈಗ ಅಣ್ಣಯ್ಯರ ಮನೆಗೆ ಹೋಗೋದಾರ ಒಬ್ಬಳೇ ಹೋಗ್ತೀನಿ, ನಂಗೆ ಏನು ನೀವು ಬರೋದು ಬೇಡ ಬಾರಿಸೋದು ಬೇಡ. ಇಲ್ಲಿಗೆ ಹೋಗಿ ಗೊತ್ತಿಲ್ಲ, ಹಾದಿ ಸಮ ಗೊತ್ತಿಲ್ಲ. ಈಗ ಅಂಕನ ಬೇಲಿ ಅದು ಇದು ಅಂತ ಹೇಳಿ ರೋಡ್ ಇದ್ದೋ ಒಂದೂ ಇರಲ್ಲ. ಮಾಡ್ತಾರೆ ಏನು. ಮನುಷ್ಯರಿಗೆ ಸ್ವಂತಕ್ಕಾರು ಬುದ್ಧಿ ಇರಬೇಕು, ಇಲ್ದಿರು ಬೇರೆ ಹೇಳಿ ಕೇಳಂಗಾರು ಇರಬೇಕು. ಏನು ಪ್ರಸಾದ ಕೊಡೋದು ನಾನು ಬೇಡ ಅಂತ ಹೇಳ್ತೀನಿ, ಕೊಡೋದಾರು ಕೊಡು. ಅಲ್ಲೇ ಪ್ಯಾಟಿಗೆ ಬತ್ತಿರ್ತಾನವ ವಾಗೇಶ, ಅವನ ಹತ್ರ ಕೊಟ್ಟು ಕಳಿಸ್ತೀನಿ. ಅಲ್ಲಿಗೆ ಮನೆಗೆ ಹೋಗಿ ಕೊಡ್ಬೇಕು ಅನ್ನೋದು ಅದೆಯಾ? ಅವು ಒಂದು ಸುಸೂತ್ರ ಇದ್ದಾವಲ್ಲೇ, ಅವು ನಿಂಗೆ ಹೇಳಿದ್ರೆ ಭಾಷೆ ಬರಲ್ಲ. ಎಷ್ಟು ಒಂದು ಅಹಂಕಾರ ತೋರಿಸ್ತಾರೆ ಗೊತ್ತೇನ. ನಾನು ಹೋಗಿ ನೋಡೀನಿ ಏನು ಮಾಡ್ತಾರೆ ಅಂತ. ನಂಗೆ ಗಂಡಸಿಗೆ ಅಲ್ಲಿ ಕೂತವನಿಗೆ ಎಂಥ ಕಾರು ಬಂದೆ ಅನ್ನಂಗೆ ಆಗ್ಯದೆ. ನೀವು ಹೆಂಗಸ್ರ ಮಕ್ಕಳಿಗೆ ಮತ್ತೆ ಇದು ಮಾಡ್ತಾರೆ ಅವರು. ಹೇಳ್ತೀನಿ, ಏನು ನನಗೇನು ಅಷ್ಟೇನು ಬಾಧೆ, ಕರ್ಕೊಂಡು ಹೋಗ್ತಿದ್ದೆ. ನಾ ಏನು ಬೇಡ ಅಂತ ಹೇಳ್ತಿರ್ಲಪ್ಪ. ಹೋಗ್ಬೇಕು ಅಂತ ಕಂಡ್ರೆ ಬೇಕಾದ್ರೆ ನಿನ್ನ ಅಣ್ಣನ ಮನೆಗೆ ಹೋಗ್ಬಾ ಯಾವತ್ತಾರು, ನಾ ಅದೇನು ಅಲ್ಲ ಅನ್ನಲ್ಲ. ಅದು ನಿನ್ನ ಸೊಸೆ ಇನ್ನೊಬ್ಳು ಅದೆಯಲ್ಲ, ಇದು ರಾಕೇಶನ ಹೆಂಡತಿ, ಅಲ್ಲಿಗೆ ಹೋಗಬೇಕಾರೆ ತಗೊಂಡೋಗಿ ಬಿಡ್ತೀನಿ. ಅವ್ರ ಮನೆಗೆ ಹೋಗ, ನಾ ಏನು ಬೇಡ ಅನ್ನಲ್ಲ. ಇವ್ರ ಮನೆಗೆ ಮಾತ್ರ ಬೇಡ. ನಾ ಹೇಳಿದ ಮಾತು ಸಾಕಾದ್ರೆ ಭಾಳ ಸೊಕ್ಕು ಮಾಡ್ತಾರೆ. ಮನ್ಸ್ರ ಮುಖ ನೋಡಿದ್ರೆ ಇವ್ರು ಏನು ಗತಿ ಇಲ್ಲದೆ ಬಂದರನೋ ಇಲ್ಲಿ ಅನ್ಬೇಕು, ಹಂಗೆ ಮಾಡ್ತಾರೆ ಗೊತ್ತನೋ. ಅಲ್ಲಿ ಹೋಗಿ ಅನ್ಭವಿಸ್ತಾರೆ, ಗೊತ್ತಾಗ್ತದೆ. ಪ್ರಸಾದ ಎಲ್ಲ ಸಮ್ ಮಾಡ್ಕ್ಯಾ, ಇಬ್ಬರು ಮನೆಗೆ ಸಮ್ ಮಾಡ್ಕ್ಯಾ, ನಾನು ಬೇಕಾದ್ರೆ ಇವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ, ರಾಕೇಶನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ಅವ ಕೊಡ್ತಾನೆ, ವಾಗೇಸು ಕೊಡ್ತಾನೆ. ನಂಗೆ ಪ್ಯಾಟೆಲ್ ವಾಗೇಸು ಕೊಡೋಕ್ಕೂ ನಂಗೆ ಒಂಥರ ಆಗ್ತದೆ. ಅಲ್ಲೂ ಒಂದು ಥರನೇ ಮಾಡೋದಮ್ಮ. ಸಾವುಕಾರ್ಕಿಗೆ ಬೆಂಕಿ ಬಿದ್ದಿತ್ತು. ಎಂತಕ್ಕೆ ಸುಮ್ಮನೆ ನಾವು ಹುಡ್ಕೊಂಡು ಹೋಗ್ಬೇಕು. ಈಗ ನೀ ಹೋಗ್ಬೇಕು ಅಂತ ಹೇಳ್ತೀರಿ. ನಿನ್ನ ಸೊಸೆ ಬಂತ, ನಿನ್ನ ಸೊಸೆ ಬಂದದ ಒಂದು ದಿನಕ್ಕಾರು ಇಲ್ಲ ಅದೆಯಲ್ಲ, ಬರೋಣ ನೋಡೋಣ ಮಾತಾಡ್ಸೋಣ ಒಂದು ದಿನಕ್ಕಾರು. ಸೊಸೆ ಇರಲಿ, ನಿನ್ನ ಅಣ್ಣ ಅತ್ತಿಗೆ ಯಾರು ಒಬ್ಬರು ಬಂದಾರ, ನಿಂಗೊಂದೇನು ಊರಲ್ಲಿ ಇಲ್ದಿದ್ದು ಹಂಗಾರೆ. ಅಲ್ಲಿಗೆ ಮಾತ್ರ ಬರೋಲ್ಲ. ನೀನು ಪ್ರಸಾದ ಸಮ ಮಾಡ್ಕೆ, ಬೇಕಾದ್ರೆ ರಾಕೇಶ್ವರ ಮನೆಗೆ ಕರ್ಕೊಂಡು ಹೋಗ್ತೀನಿ. ಏನು ಬೇಡ ಅಲ್ಲಿಗೆ ಅಂತಕ್ಕೆ. ಅಲ್ಲಿಗೆ ಪಲ್ಲವಿ ಗಂಡ ತಗೊಂಡೋಗಿ ಕೊಡಲ್ಲ. ಹೇಳ್ತಿತ್ತು ಪಲ್ಲವಿ, ನಾವು ಇಬ್ಬರು ಹೋಗ್ತೀವಿ, ಹೋಗಿ ಕೊಟ್ಟು ಬರ್ಬೇಕು, ಸುಮಾರು ದಿವಸ ಆಗ್ಯದೆ ಅಲ್ಲಿಗೆ ಹೋಗದೆ ಅಂತ. ಅವರಿಬ್ಬರು ಹೋಗ್ತಾರೆ, ಅವ್ರವ್ರು ಹೆಂಗೆ ಫ್ರೆಂಡ್ಸು ಕೊಟ್ಕೊಂಡೇ ಇರ್ತಾರ. ಇದೇ ಪಾಪ ಗೋಳೆ ಇದಕ್ಕೆ. ಹಂಗಾರೆ ಇದು ಏನು ತಿಳ್ಕೊಬೇಕು, ಹಿರಿದಾಗಿದ್ದಾಳೆ ಇದು. ಈಗ ನಾನು ಪೂರಿತವ್ರ ಮನೆಗೆ ಹೋಗಿ ಕೊಟ್ಟು ಇದ್ರ ಮನೆಗೆ ಹೋಗದೆ ಇದ್ದರೆ ಅದು ಗಟ್ಟಿ ಅದೇ, ಪೂರ್ವಿತ ದುಡ್ಡು ಕಾಸು ಗನಗದೆ ಅಂಥೇಳಿ ಅತ್ತೆ ಅದ್ರ ಮನೆಗೆ ಹೋಗ್ತದೆ. ನಾನು ಸ್ವಲ್ಪ ಕಷ್ಟದಲ್ಲಿದ್ದೀನಿ ಅಂತ ಗೊತ್ತಲ್ಲ, ಹಾಗಾಗಿ ನಮ್ಮ ಮನೆಗೆ ಬರೋಲ್ಲ ಅಂತ ತಿಳ್ಕೊಳಲ್ಲ. ಯಾರು ಹಾಗೆ ತಿಳ್ಕೊಳಲ್ಲ. ನಾಳೆ ನಾವಾದರೂ ಹಾಗೆ ಅಲ್ಲನ. ಗಟ್ಟಿ ಇದ್ದವ್ರ ಮನೆಗೆ ಹೋಗದಿದ್ರು ನಡೀತದೆ, ಸ್ವಲ್ಪ ಕಷ್ಟದಲ್ಲಿದ್ದವ್ರ ಮನೆಗೆ ಹೋಗ್ಬೇಕು, ಗೊತ್ತಾನು. ಹಂಗಾರೆ ಒಂದು ಕೆಲಸ ಮಾಡು, ಯಾರ ಮನೆಗೂ ಬೇಡ. ಈಗ ಪೂರ್ವಿತನ ಮನೆಗೆ ನಿನ್ನ ಅಳಿಯ ಕೊಡ್ತೀನಿ ಅಂತ ಹೇಳಾರಲ್ಲ, ಹಿಂಗೆ ವಾಗೇಶ್ನ ಅವ್ರಿಗೆ ಗೊತ್ತು. ಪ್ಯಾಟೆಲೆಲ್ಲರು ಸಿಕ್ಕಿದಾಗ ಅವರಿಗೂ ಒಂದು ಕೊಡಿ ಮಾರ್ರ ಅಂತ ಹೇಳಿದ್ರು ಸೈ, ಕೊಡ್ತಾರೆ ಅವರು. ಸಾಕು, ಪ್ರಸಾದ ಅವ್ನು ಸಿಕ್ಕಿದ್ರು ಸೈಯಪ್ಪ. ಇಂಥರೇ ಹೋಗಿ ಕೊಡ್ಬೇಕು ಅನ್ನೋದೇನಾರು ಅದೆಯಾ? ಅಂಥ ಮೇಕೆ ಕೊಡಲೇಬೇಕು ಅನ್ನಂಗಿದ್ರೆ ನೀನು ಹೋಗು, ನಿನ್ನ ಅಣ್ಣನ ಮನೆಗೆ ಹೋಗಿ ಕೊಟ್ಟು ಬಾ. ಅಲ್ಲಿಗೂ ಹೋಗೋದು ಬೇಡ. ನಾನು ಹೇಳೋದಾದರೆ ಅವರು ಇಲ್ಲೇ ಮಗಳ ಮನೆಗೆ ಬರ್ತಾರೆ ಹೋಗ್ತಾರೆ. 2 ಮಕ್ಳ ಮನೆಗೂ ಏನು ಬರದೇ ಇರ್ತಾರ. ಒಂದು ದಿವಸಕ್ಕೆ ಇಲ್ಲಿಗೆ ಬರೋಣ ಅಂತ ನೋಡಿದ್ರ, ಯಾಕೆ ನೀನು ಆ ಮನೆ ಮಗಳಲ್ಲ, ಅತಿಗೆ ಹೋಗಲಿ ಯಾರ ಕಂಡರು ಎತ್ತೇಳು ಅಂತ. ನಿನ್ನ ಅಣ್ಣಗೆ ಬುದ್ಧಿಲ್ಲನೇ, ಮಕ್ಳನ್ನ ನೋಡೋಕೆ ಹೋಗ್ತೀನಿ, ಹಾಗೆ ತಂಗಿನ ಒಂಚೂರು ನೋಡ್ಕೊಂಡು ಹೋಗೋಣ ಅಂಥೇಳಿ ಜ್ಞಾನ ಮಾಡ್ಬೇಕಂತ ಗೊತ್ತಿಲ್ಲ. ನೀನೊಂದು ಪಗ್ತಾ ಹಿಂಗೆ ಮಾಡ್ತೀಯ. ಏನಾರು ಮಾಡು,
ಹೇಳ್ದ ಕೂಡಲೇ ಮತ್ತೆ ಅದಕ್ಕೆ ಒಂದು ಸಿಟ್ಕೊಂಡಿರೋಕ್ಕೇನಲ್ಲ. ನಾನು ಇವ್ರ ಮನೆಗೆ ಮಾತ್ರ, ನಿನ್ನ ದೊಡ್ಡ ಸೊಸೆ ಮನೆಗೆ ಮಾತ್ರ ನಾನು ಬರೋಲ್ಲ. ಎಂಥದ್ದು ಮಾಡಿ ಅಲ್ಲ, ನಾನು ಕೇಳಕ್ಕೆ ಬಂದಿದ್ನೇ ಒಂದು ಈ ಹೋತಾರ ಈಗ ಪವನನ ಹೆಂಡತಿ ಹೋತಾರ ಅದ್ರ ತವ್ರ ಮನೆಗೆ. ಒಂದು ಪಕ್ಷ ಹೋಗೋದಾದ್ರೆ ಅಲ್ಲಿಗೆ ಹೋಗ್ಬೋದಲ್ಲ, 4 ಜನ ಹೋಗೋಣ ಅಲ್ಲಿಗೆಯ. ಹಾಂ ನೀವು ಮಾತಾಡೋದು ನೋಡಿ, ಅವ್ರು ಸಾವ್ಕಾರಲ್ಲನ, ಅವಕ್ಕೇನು ದಿಮಾಕ್ ಸ್ವಲ್ಪ ಅದೆಯಾ? ಇಲ್ಲಿಗೆ ಬಂದಾಗಲೇ ಅಷ್ಟು ದಿಮಾಕ್ ತೋರಿಸ್ತವೆ, ಮನೆಗೆ ಹೋದಾಗ ಇನ್ನೇನು ಮಾಡಲ್ಲ. ಅಲ್ಲಿಗೆ ಹೋಗೋಕ್ಕಾರೆ ನಿಮಗೇನು ತೊಂದರೆ ಇಲ್ಲ. ಮಗನೇ ಇದಲ್ಲ, ದುರ್ಬುದ್ಧಿ ಮಾಡಷ್ಟು ಮಾಡ್ಬೇಕು ಮನುಷ್ಯನ ಮಾತ್ರ. ಅದು ಏನು ಇದು ಮಾಡ್ತೀರಿ ನೋಡೋಣ. ನಾನು ಎಲ್ಲರೂ ನಿಮ್ಮ ಬಳಗಕ್ಕೆ ಹೋಗೋಕ್ಕೆ ಯಾವತ್ತಾರು ನಾನು ಹಂಗೆ ಹೇಳಿದ್ದದ್ಯಾ? ಎಂತ ಇನ್ನೊಂದು ಸತಿ ಹೇಳ. ಇಷ್ಟೆಲ್ಲ ಪಟ್ಟಿ ಕೊಟ್ಟಲ್ಲ, ಈಗ ಅವ್ರಿಗೆ ಪ್ರಸಾದ ಕೊಡಬೇಕು ಇವ್ರಿಗೆ ಪ್ರಸಾದ ಕೊಡಬೇಕು ಅಂತ. ನಾನು ಬಳಗದವ್ರು ಯಾರು ಸುದ್ದಿ ಹೇಳಿಯ? ಹೇಳೋ ಸುದ್ದಿ ಎಲ್ಲ ಹೇಳಿನಿ, ಪವನನ ಹತ್ರ ಕೊಟ್ಟು ಕಳಿಸೀನಿ. ಯಾರು ಬರ್ತಾರೆ ಹೋಗ್ತಾರೆ, ನಮ್ಮ ಕಷ್ಟ ಸುಖಕ್ಕೆ ಒಂಚೂರಾರು ಆ ಥರ ಹೆಂಗಿದ್ದರಿಗೆ ಇಲ್ದಿದ್ದರಿಗೆ ಹೇಳ ಕೇಳಿ ಪವನನ ಹತ್ರ ಕೊಟ್ಟು ಕಳಿಸಿನ ಇಲ್ಲ ಬೆಳಗ್ಗೆನೆಯ ಅಂತ. ನಾನು ಅದನ್ನೇ ಹೇಳೋದು, ಯಾರು ಬರ್ತಾರೋ ನಮ್ಮ ಸುಖ ಕಷ್ಟಕ್ಕೆ ಯಾರು ಆತಾರೋ ಅವ್ರಿಗೆ ಮಾತ್ರ ಕೊಟ್ಟರೆ ಸಾಕು. ನಾವೇ ಯಾರನ್ನು ಹುಡುಕಿತ ಹೋಗೋದು ಬೇಡ. ಪವನನ ಹೆಂಡತಿ ಮನೇಲಿ ನಿಮ್ಮ ಯಾಕೆ ಅಷ್ಟಕ್ಕಾಗ್ಯಾರ ಮರ? ಯಾವತ್ತು ಬಂದು ಎಂತಕ್ಕೆ ಇದು ಮಾಡ್ಯಾರ? ಅವರೇ ಬೇರೆ ಇವರೇ ಬೇರೆನೇ. ಈಗ ನಮ್ಗಲ್ದೇ ಇದ್ರೆ ಅದಕ್ಕೆ ಅದು ತಾಯಿ ಮನೆ ಹೌದಾ ಅಲ್ಲ, ಅದು ಹೋಗ್ಬೇಕು. ಅದು ಹೋದಾಗ ಮಗು ಹೋದಾಗ ನಾವು ಹೋಗ್ಬೇಕು. ಅವರು ನಂಗೆ ಬೇರೆಯವರು ಅಂತ ನೋಡೋಕ್ಕಾಗಲ್ಲ. ಎಷ್ಟಂದ್ರೆ ನಮ್ಮರೇ ಅವರು. ಈಗೆಲ್ಲ ಬುದ್ಧಿ ಬಂದದೆ, ಮೊನ್ನೆ ಆ ನಮ್ನಿ ಬೆಗ್ರು ಇಳಿಸೇನೆ. ಈಗ ಹಾಗೆಲ್ಲ ದಿಮಾಕೆಲ್ಲ ತೋರಿಸಲ್ಲ, ಹೋಗಿ ಬರೋಣ ಗನಾಗೆ ನೋಡಿ ಏನು ತೀರ್ಮಾನ ಮಾಡ, ನಿನ್ನ ಮಗನ ಹತ್ರ ಕೇಳ. ಇಲ್ಲಪ್ಪ, ನಾನು ಕೇಳಲ್ಲ. ಹಾಂ, ಒಂದು ಸಲ ಹೋಗೋಣ ಬರೋಣ ಅಂತ ಎಂಥದ್ದು ಹೇಳ, ನಾನೇ ಮೇಲೆ ಬಿದ್ದು ಬರ್ತೀನಿ ನಿನ್ನ ಹೆಂಡತಿ ಮನೆಗೆ ಅಂತ ಕೇಳ್ಕೊಂಡು ಬರೋಕ್ಕಾಗ್ತದ? ನೀ ಹೇಳಿದ್ರೆ ನೋಡಿ, ಈಗ ವಾಗೇಶನ ಮನೆಗೆ ಹೋದಾಗ ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತ. ನಾನು ಅಲ್ಲಿಗೆ ಹೋಗಿ ಇದನ್ನೇ ಅನ್ಭವಿಸಿ ಬಂದೀನಿ. ನಾನು ಅಲ್ಲಿಗೆ ಬರಲ್ಲಪ್ಪ, ಅಲ್ಲಿಗೆ ಬರಲ್ಲ, ಸಾಯಲಾಗಲಿ, ಎಲ್ಲಿಗೆ ಹೋಗೋದು ಇಲ್ಲ ಅಂತ. ಸುಮಾರು ವರ್ಷದ ಮೇಲೆ ಒಂದು ಸತಿ ಹೋಗಿದ್ದಲ್ಲ, ಪ್ರಸಾದ ಕೊಟ್ಟು ಬರೋಣ ಅಂತ ಮಾಡಿದೆ. ಈಗ ಅಣ್ಣವ್ರ ಮನೆಗೆ ತಗೊಂಡೋದ್ರೆ ಅವನಾರು ಏನು ಧ್ಯಾನ ಮಾಡ್ತಾನೆ. ಇದೊಬ್ಳ ಇತ್ತು ಅಲ್ಲಿ, ನನ್ನ ಮಕ್ಳ ಮನೆಗೆ ಒಂದು ಹೋಗೋಣ, ಹೆಂಗಾದರೆ ಏನು ಎತ್ತ ಕೇಳೋಣ ಅಂತ ನೋಡ್ಲಾ ಅಂತ ತಿಳ್ಕೊಳಲ್ಲ. ಸುಮ್ಮನೆ ಕೂತ್ಕಳೆ. ಮಕ್ಳ ಮನೆಗೆ ಹೋಗಿ ಏನು ಎತ್ತ ಕೇಳಲ್ಲ ಅಂತ ತಿಳ್ಕೊತಾರಂತೆ. ಅದೇ ಮಕ್ಕಳು ಒಂಚೂರು ನಮ್ಮ ತಂಗಿನ ಹೋಗಿ ಕೇಳ್ಬೋದಿತ್ತು, ಹೆಂಗಿದೆ ಏನು ಎತ್ತ ನೋಡ್ಬೋದಿತ್ತು ಅಂತ ಅದ್ಜ್ಞಾನ ಮಾಡಲ್ಲ. ನೀ ಏನು ವಯಸ್ಸಿನ ಹುಡುಗಿ ನೋಡು, ಈಗ ಮಾಡ್ಕೊಂಡು ಹೋತೀಯ. ಇಬ್ಬರು ಬೇಕಂದಂಗೆ ಈಗಂತೂ ಕೂಟ್ರು ತೊಗೊಂಡದೆ, ಅದನ್ನೇ ಹೊಡ್ಸ್ಕೊಂಡು ಅವತ್ತೊಂದು ಸ್ಪ್ಯಾಟಿಗೆ ಬಂದಿತ್ತಪ್ಪ ನಿನ್ನ ದೊಡ್ಡ ಸೊಸೆ ನೋಡಿನೇ. ಅಲ್ಲಿ 4-5 ಮುಂದೆ ಬಂದರೆ ನಮ್ಮನೆ ಬರ್ಬೋದಲ್ಲ. ಏನು ಹೇಳಬೇಕು ಅನ್ನೋದದೇ ಕೇಳಬೇಕು ಅನ್ನೋದದೇ ಅಲ್ಲ, ಕೇಳಬೇಕು ಅಂತ ಮಾಡೋಣ. ಹೆಂಗತ್ತೆ ಮನೆಗೆ ಹೋಗ್ತೀನಿ ಅಂದರೆ ಯಾರು ಬೇಡ ಅಂತಾರೆ? ಬರ್ಬೋದು, ಅವು ಮನಸ್ಸು ಮಾಡಲ್ಲ, ಅದಂತೂ ಹೋಗಲಿ. ರಾಕೇಶ ಅವ ಇಲ್ಲಿಗೆಲ್ಲ ಬರೋದಂದ್ರೆ ಯಾವತ್ತೂ ಏನೂ ಹೇಳಲ್ಲ. ನಿಂತ ಸೊಸೆ ಕಿರಿ ಸೊಸೆ ಏನೋ ಮಾಡ್ತದ ಹೋಗೋಣ ಅಂತ. ನೀನೊಬ್ಳು ಏನು ಕುಣಿತಿ ಅತ್ಲೆ, ನಾ ಬರಲ್ಲ ಅಂತ ನೋಡು. ಪವನನ ಹತ್ರ ಕೇಳಿ, ಈಗ ಹೋಗೋದಾರ 4 ಜನ, ಇಲ್ಲಿಗೆ ಹೋಗೋಣ, ಇಲ್ಲಿದ್ರೆ ಎಲ್ಲಿಗೂ ಬೇಡ. ದುರ್ಬುದ್ಧಿ ಅಂದರೆ ಹೆಂಗೆ ಯಾವ ಥರ ಈ ಥರಕ್ಕಿಲ್ಲ. ಅವ್ರ ಮನೆ ಅಂದರೆ ಅವಾಗೆಲ್ಲ ಹೋಗಕ್ಕೆ ಬರೋಷ್ಟೊತ್ತಿಗೆ ಚೆನ್ನಾಗಿತ್ತು. ಈಗ ಅದು ಏನು ಬಂದದು ಮಳೆ ಮಾಡೋದು ಹಾಗೆ. ಹುಡುಗರು ಪಾಪ ಅವುಗಳು ಅವಕ್ಕಾಗ್ಯದೆ ಹಿಂಗೆ ಅಂತ ಬರೋದು ಹೋಗೋದು ಅಂತ ಇದು ಮಾಡ್ತವೆ. ಈಗಿನ ಮಕ್ಳು ಎಲ್ಲಿಗೆ ಹೋಗ್ತವೆ ಬೇಕತ್ತಲ್ಲ. ನಮ್ಮ ಪಲ್ಲವಿ ಹೋದಂಗೆ ಅಲ್ಲನ. ಸರಿ ತಿನ್ ಮನೆಗೆ ಹಂಗಾರೆ ಈ ಹೆಳೆ ಮೇಲಾರು ಒಂದು ಹೋಗೋಕ್ಕಾಗ್ತದೆ ಅಂತ ನೋಡಿದ್ರೆ ಈ ಥರ ಮಾಡ್ತಾರಲ್ಲ. ಆಗಿದ್ದದ್ದು ನೋಡೋಣ. ಪವನ್ನೇ ಒಂದು ಗಳಿಗೆ ಕರ್ಕೊಬರ್ತಾನೆ ಎಂತ ಮಾಡ್ತಾನೆ ಅಂತ. ಹೌದು, ಇದೇ ಸಮ. ಪವನನ ಹತ್ರನೇ ಕೇಳ್ಬೇಕು, ಅವೇನಲ್ಲ ಅನ್ನಲ್ಲ. ಇಲ್ಲೇ ಬಂದನ, ನಿನ್ನೆ ಕರಿಯನ ಅಂತ ಬರ್ತಾಯಿದ್ದೆ. ಎಂತಕ್ಕಮ್ಮ ನನ್ನ ಯಾಕೆ ಕರಿಬೇಕು ಅಂತ ಅಂದ್ಕೊಂಡಿದ್ದೆ? ಎಂತ ಸೌಜನ್ಯರ ಮನೆಗೆ ಹೋಗೋದು ಬೇಡ? ಫಸ್ಟೇ ಹೇಳೋಕ್ಕಾಗ್ಲನಮ್ಮ. ಈಗ ಅಲ್ಲಿಗೆ ಹೋಗೋದು ಅಂತ ಅವಳು ಖುಷೀಲಿ ರೆಡಿ ಆಗ್ತಾ ಇದ್ದಾಳೆ. ಈಗ ಬೇಡ ಅಂತ ಹೇಳಿದ್ರೆ? ಮಾರಯ್ಯ, ಸ್ವಲ್ಪ ಸುಮ್ಮನಿರು ನೀನು. ನಿನ್ನ ಅಪ್ಪ ನನಗೆ ಮಾಡಬೇಡ. ನಾ ಏನು ಹೇಳಿದ್ನ ಈಗ ಅಲ್ಲಿಗೆ ಹೋಗೋದು ಬೇಡ ಅಂತ? ನಾನೇ ಹೇಳಿನಿ ಪ್ರಸಾದ ತಗೊಂಡು ಹೋಗಿ ಅಂತ. ಈಗ ನಾನೇ ಬೇಡ ಅಂತ ಹೇಳ್ತೀನ? ತಲೆಯಲ್ಲೆಲ್ಲ ಏನು ಅದಕ್ಕಲ್ಲ. ಸರಿತಾ ಪೂರ್ವಿತಾ ಅವರಿಗೆಲ್ಲ ಪ್ರಸಾದ ಕೊಡ್ಲಲ್ಲ,
ಪೂರ್ವಿತಗಾರು ನಿನ್ನ ಬಾವು ಕೊಡ್ತಾರೆ, ಅವ್ರ ಗಂಡ ಹೆಂಡ್ತಿಗೆ ಹೋಗಿ ಕೊಡ್ಬೇಕು ಅಂತ ಹೇಳಿದ್ರೆ ಕೊಡ್ತಾರೆ. ಅವ್ರ ಫ್ರೆಂಡ್ಸ್ ಎಲ್ಲ ಹೆಂಗೆ ಇದು ಮಾಡ್ತಾರೆ. ಸರಿತಾ ಪಾಪ ಏನು ತಿಳ್ಕೊತದೆ. ಹೋಗಲೇ ಇಲ್ಲ ನಾನು ಇಷ್ಟು ದಿವ್ಸಕ್ಕೆ. ಹೋಗಿ ಹೆಂಗಾರು ಒಂದು ಪ್ರಸಾದ ಕೊಟ್ಟು ಬರೋಣ, ಅಲ್ಲೇನು ಉಣ್ಣಕ್ಕೆ ನಿಲ್ಲೋದು ಬೇಡ, ತಿನ್ನಕ್ಕೆ ನಿಲ್ಲೋದು ಬೇಡ ಅಂತ ಹೇಳಿದ್ರೆ ನಿನ್ನ ಅಪ್ಪ ಆಗೋದೇ ಇಲ್ಲ ಅಂತಾರೆ. ಅವ್ರು ಬರೋಲ್ಲಂತೆ, ನಾನು ಬೇಕಾದ್ರೆ ಹೋಗ್ಬೇಕಂತೆ. ಹೆಂಗೆ ಹೋಗೋಕ್ಕಾಗ್ತದೆ ನನಗೆ? ಒಂಥರ ಮನ್ಸಿಗೆ ಬೇಜಾರಾಗ್ತದೆ. ಏನು ತಿಳ್ಕೊತಾರೆ ಯಾರು ಇಷ್ಟು ಹತ್ತಿರ ಇದ್ದು ಒಂದು ಹೇಳಲ್ಲ ಕೇಳಲ್ಲ ಅಂತ ಸಾದ್ರೆ ಅತ್ತೆ ಇದ್ದು ಇಲ್ದಿದ್ದು ಗಾದಿ ಆಗ್ಯದೆ. ಅದಕ್ಕೆ ಪಕ್ಕನ ಬೇಕಾದ್ರೆ ಹಂಗೇನು ಇದೆ ಹುಟ್ಟುವ ಸೀರೆಯಲ್ಲೇ ಬಂದೆ ಚೂ ಕರ್ಕೊಂಡು ಹೋಗ್ತೀಯೇನು ವಾಗೇಶ್ವರ ಮನೆ ನಿಂಗೆ ಗೊತ್ತಲ್ಲ ಹೆಂಗಿದ್ರೆ ಕರ್ಕೊಂಡು ಹೋಗಿ ನಾನು ಬಿಟ್ಟು ಹಾಗೆ ನೀವಿಬ್ರು ಗಂಡ ಹೆಂಡ್ತಿ ಹೋಗಿ ಆಗಲ್ಲ. ಅಯ್ಯೋ ಅಮ್ಮ, ನಂಗೆ ಎಲ್ಲಿ ಗೊತ್ತೇ ಅವ್ರ ಮನೆ? ಅವ್ರ ಮನೆಯೂ ಗೊತ್ತಿಲ್ಲ, ಅವ್ರ ಮನೇಲಿ ಯಾರು ಪರಿಚಯನೂ ಇಲ್ಲ. ಸರಿತಕ್ಕೊಬ್ಬಳೇ ಗೊತ್ತಿರೋದು ನಂಗಲ್ಲಿ, ಬೇರೆ ಯಾರೂ ಗೊತ್ತಿಲ್ಲ. ನಾನು ಹೆಂಗೆ ಬರೋದಮ್ಮ? ನಾ ಒಂದು ಕೆಲಸ ಮಾಡ್ತೀನಿ, ಅಪ್ಪಗೆ ಹೇಳ್ತೀನಿ, ನೀವಿಬ್ಬರೇ ಹೋಗಿ. ನಿನ್ನ ಅಪ್ಪಗೆ ನೀನು ಹೇಳೋಕ್ಕೆ ನಾನು ಇಷ್ಟೊತ್ತು ಹೇಳಿದ್ರೆ ಆಗಲ್ಲ ಅಂದರೆ ಮತ್ತೊಂದು ಸತಿ ಹೋಗೋಕೆ ಹ್ಞೂ ಅಂತಾರ. ಎಲ್ಲ ಒಂದೇ ಥರದವ್ರು. ಏನಾರು ಮಾಡಿ ಹಾಗೆ ಏನಾರು ಬಸ್ ಗೀಸಿಗೆ ಹೋಗೋದಾಗಿರು ನಾವು ಹೋಗ್ತಿದ್ದೆ, ಗೊತ್ತಿಲ್ಲ ಒಂದು ಸತಿನೂ ಹೋಗಿ ಗೊತ್ತಿಲ್ಲಲ್ಲ, ಹಂಗಾಗಿ ಜ್ಞಾನ ಮಾಡೋದಾಗಿದೆ. ಇಲ್ಲಿ ನಿಮ್ಮನ್ನು ಯಾರನ್ನ ಗರ್ಗ್ತಿರಲ್ಲ ನಾನು. ಒಟ್ಟು ನಾನೊಬ್ಬಳು ಜನ ಅಂತ ಮನೇಲಿ ಅಂತಕ್ಕೆ. ಅಲ್ಲ ಅಮ್ಮ, ಅದಕ್ಕಾಗಷ್ಟು ಯಾಕೆ ಸಿಟ್ಟು ಮಾಡ್ತಿದ್ದೀಯಾ? ನನ್ನ ಪರಿಸ್ಥಿತಿನೂ ಒಂಚೂರು ಅರ್ಥ ಮಾಡ್ಕೊಳ್ಳಮ್ಮ. ಅಪ್ಪಗೆ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಾನು ಆ ವಾಗೇಶ್ವರನ ಒಂದೊಂದು ಸತಿ ಅಲ್ಲಿ ಪೇಟೆಲೆಲ್ಲ ಸಿಗ್ತಾರಲ್ಲ, ಸಿಕ್ಕಿದಾಗಲೇ ಎಷ್ಟು ಒಂಥರ ಜಂಬ ಮಾಡ್ದಂಗೆ ಮಾಡ್ತಾರೆ ಗೊತ್ತಾ? ಇನ್ನು ಮನೆಗೆ ಹೋದ್ರೆ ಇನ್ನೂ ಹೆಂಗೆ ಮಾಡಲ್ಲ? ಸುಮ್ಮನೆ ಯಾಕಮ್ಮ? ಅಲ್ಲಿ ಬಾವನ ಹತ್ರನೇ ಹೇಳೋಣ, ಸುಮ್ಮನಿರು. ಪೂರ್ವಿತರ ಮನೆಗೆ ಕೊಟ್ಟರೆ ಅಲ್ಲಿಗೂ ಕೊಡಲಿ. ಸುಮ್ಮನಿರ. ಪೂರಿತಿನ ಗಂಡ ಬೆಂಡ ಹಂಗಾಗಿ ಕೊಡ್ತಾರೆ. ಇವ್ರ ಮನೆಗೆಲ್ಲ ಎಂತಕ್ಕೆ ಹೋಗೋಕ್ಕೋತಾರೆ? ನಿಮಗೆಲ್ಲ ಅಂಕರ್ ಬಿಡಲ್ಲ ಅಲ್ಲಿಗೆ ಹೋಗೋಕ್ಕೆ. ಅವ್ರಿಗೆ ಹೋಗ್ಬೇಕಾ? ಬೇಡ, ಯಾರು ಬೇಡ ಬಿಡು. ಅದಕ್ಕೆ ಒಂದು ಸಿಟ್ಟು ಮಾಡಬೇಡ ಮರತಿ. ಈಗೇನು ಕರ್ಕೊಂಡು ಹೋಗ್ಬೇಕಾ? ಕರ್ಕೊಂಡು ಹೋಗ್ತೀನಿ ಬಿಡತ್ಲೈ. ಎಲ್ಲಿ ಕರ್ಕೊಂಡು ಹೋಗೋದು? ಯಾರನ್ನ? ಬಂದೇ ಬಿಡ್ತಾ. ಇನ್ನು ನನ್ನ ಮಗ ನಾನು ಕರ್ಕೊಂಡು ಹೋದಂಗೆ ನಾನು ಕಂಡಂಗೆ ನಾನು ಬರ್ತೀನಿ ಅಂತ ಕೂತೆ. ಅಯ್ಯೋ ಯಾ ಥರದರ್ಬೇಕು ನಮ್ಮ ಮನೇಲಿ. ನಾನೊಬ್ಳು ಸಿಕ್ಕಾಕಿದ್ದೀನಿ. ಒಂದು ಗಳಿಗೆ ಅವನು ಇಲ್ಲಿಗೆ ಬಂದಾನೆ, ಅವನು ಹಿಂದಟ್ಟೆ ಬಂದಾತು. ಅದು ಯಾವ ಥರನೋ ಇರೋ ತಲೆಯಲ್ಲಿ ಏನು ಅದೆಯೋ, ಹೆಂಗೆ ಸಮ್ ಮಾಡೋದು? ನನಗೆ ಇಷ್ಟೊಂಥರ ಕರ್ಕೆರಾದಂಗೆ ಆಗ್ತದೆ. ಪಾಪ ನನ್ನ ಮಗಗೆ ಹೆಂಗೆ ಆಗ್ತದ? ಅದು ಯಾರ ಮನೆಗೆ ಅಂತ ಹೇಳಿದ್ರೆ ನಿಂಗೆ ಗೊತ್ತಾಗುತ್ತಾನೆ. ಈ ಸರಿತಕ್ಕ ಅಂತ ನಮ್ಮ ಅತ್ತೆ ಮಗಳು, ಅವರು ಗಂಡನ ಮನೆ ಇಲ್ಲೇ ಪೇಟೆ ಹತ್ರ ಸ್ವಲ್ಪ ಆ ಕಡೆ. ಅದಕ್ಕೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಮ್ಮ ಹೇಳಿದ್ದು. ಕರ್ಕೊಂಡು ಹೋಗಿ ಪ್ರಸಾದ ಈಗ ಕೊಡ್ಬೇಕಲ್ಲ, ಈಗ ನಿಮ್ಮ ಮನೆಗೆ ಪ್ರಸಾದ ಕೊಡೋಕ್ಕಂತ ಹೊರಟಿವಲ್ಲ, ಹಾಗೆ ಅವ್ರ ಮನೆಗೂ ಹೋಗಿ ಪ್ರಸಾದ ಕೊಟ್ಟು ಬರೋಣ, ಒಂಚೂರು ಕರ್ಕೊಂಡು ಹೋಗ್ತೀಯೇನೋ ಅಂತ ಕೇಳ್ತಾ ಇತ್ತಷ್ಟೆ. ಹೋಗೋದ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಹೌದಾ? ಪ್ರಸಾದ ಕೊಡೋಕೆ ಹೋಗ್ಬೇಕಾ? ನಾನು ಬರ್ತೀನಿ. ಹಾಗಾದ್ರೆ ಎಲ್ಲರೂ ಹೋಗೋಣ. ಮೂರು ಜನ ಬೈಕಲ್ಲಿ ಹೋಗ್ಬೋದು. ತಗೊಳಪ್ಪ, ನಂಗೆ ಗೊತ್ತಿಲ್ಲ. ನನ್ನ ದೇವ್ರು ಕೊಟ್ಟು ನಂಗೆ ಗೊತ್ತಿಲ್ಲ. ನನಗೆ ಅಂತಕ್ಕೆ ಬೇಕಿತ್ತು. ಕೂತಾಚಾರಿ ಅಂತ ಕೆಟ್ಕೊಂಡಂಗೆ ನಾನು ಸುಮ್ಮನೆ ಮನೇಲಿ ಇರ್ಬೇಕಾ ಬೇಡ? ನಾನೇ ಹೇಳ್ತೀನಿ. ಪೂರ್ತಿ ಹೋಗೇ ಬಿಡೋಣ ಅಂತ ತೀರ್ಮಾನ ಮಾಡೋರ ಒಳಗೆ ಹೇಳಬೇಕು ಬೇಡ ಅಂತ. ಇಲ್ಲಿದ್ರೆ ಮತ್ತೆ ಅದಕ್ಕೂ ಒಳ್ಳಕ್ಕೆ ಶುರು ಮಾಡಿದ್ರು ಮಾಡ್ತೆ. ಬೇಡ, ನೀನು ಬೇಡ. ಹಾಗೆ ಮೂರು ಜನ ಎಲ್ಲ ಹೋಗೋಕ್ಕಾಗಲ್ಲ. ಇದು ನಾನು ಹೋಗಲ್ಲ, ಬೇಡ. ನಿನ್ನ ಮಾವನು ಬೇಡ ಅಂತ ಹೇಳಿದ್ರು. ನೀವಿಬ್ಬರು ಹೆಂಗೆ ನಿಮ್ಮ ಮನೆಗೆ ಹೊರಟಿರಲ್ಲ, ನೀವೇ ಹೋಗಿ ಅಲ್ಲಿಗೆ ಹೋಗಿ ಬಂದಮೇಲೆ ಬೇಕಾದ್ರೆ ನೋಡೋಣ. ಹೌದಾ? ಅಲ್ಲಿಗೆ ಬೇಡವಾ? ಸರಿ, ಹಾಗಾದರೆ ಒಂದು ಕೆಲಸ ಮಾಡೋಣ. ಅವರು ಅನಿಲ್ ಅಣ್ಣ ಇದ್ದಾರಲ್ಲ, ಪಲ್ಲವಿ ಅಕ್ಕನ ಗಂಡ, ಅವ್ರಿಗೊಂದು ಫೋನ್ ಮಾಡಿದ್ರೆ ಅವ್ರು ಕಾರ್ ತರ್ತಾರಲ್ಲ, ಅವ್ರ ಕಾರಲ್ಲಿ ಎಲ್ಲರೂ ನಮ್ಮ ಮನೆಗೂ ಹೋಗೋಣ, ಇವ್ರ ಮನೆಗೂ ಹೋಗೋಣ. ಇಲ್ಲಿ ಹೋಗಿ ಪ್ರಸಾದ ಕೊಟ್ಟು ಆಮೇಲೆ ನಮ್ಮ ಮನೆಗೆ ಹೋಗೋಣ. ಎಲ್ಲರೂ ಹೋದಂಗಾಗತ್ತೆ. ನೀವು, ಮಾವ, ನಾನು, ಪವನು, ಪಲ್ಲವಿ ಅಕ್ಕ, ಪಾಪನೂ ಇರ್ತಾಳಲ್ಲ, ಹೇಗಿದ್ರು ಹೋಗೋಣ ಎಲ್ಲರೂ. ಹೆಂಗದೆ ಹೊಡ್ತ? ನೀಲ್ಲ ನನ್ನ ಕಾರಿಗೆ ಹೇಳೋಣ. ನಿನ್ನ ಮನೆ ಜನ
ಬಂದು ಕರ್ಕೊಂಡು ಹೋಗ್ತಾರೆ. ನನಗೆ ಹಣೆ ಬರೋಕ್ಕೆ ಮನೆಗೆ ಫೋನ್ ಮಾಡಿ ಆ ಅಪ್ಪನ ಹತ್ರ ಕಾರ್ ತರಕ್ಕೆ ಹೇಳೋಣ ಅಂತ ಅದಾಗಲ್ಲ. ಯಾರದ್ದಾರ ಹಗ್ಗಕ್ಕೆ ಸಿಕ್ಕಿದ್ರೆ ಮೊನ್ನೆ ದೇವಸ್ಥಾನಕ್ಕೆ ಬಸ್ತಾನಕ್ಕೆಲ್ಲ ಜನ ಮಾಡಿ ಕರ್ಕೊ ಬಂದ್ರಲ್ಲ, ರುಚಿ ಹಿಡೀತು. ನಿನ್ನ ಹೇಳಿಸ್ತೀನಿ ತಡಿ, ನಿನ್ನ ಹಂಗೆ ಬೇಕಂತ ಕಂಡ್ರೆ ನಿನ್ನ ಅಪ್ಪಗೆ ಫೋನ್ ಮಾಡ್ಕೆ ಹೇಳಂಗೆ ಅದೇನು. ನನ್ನ ಮಗಗೂ ಸಿಟ್ಟು ಬರ್ತದೆ. ಬೇಡ ಹಾಗೆ ದಿನ ಹಂಗೆ ಹೇಳ್ತಿರಬಾರ್ದು. ಈಗ ಅವ್ರ ಮನೇಲಿ ಏನು ಕೆಲಸ ಬಗ್ಸಿ ಇರಲ್ಲ, ಅವ್ರ ಮನೆಯಲ್ಲೇ ಅವರೆಲ್ಲ ಎಲ್ಲಿಗಾರ ಹೋಗ್ಬೇಕು ಬರ್ಬೇಕು ಅನ್ನೋದಿರಲ್ಲ. ಮೊನ್ನೆ ಏನೋ ಹೇಳಿದ್ನಲ್ಲ ಇದ್ದಕ್ಕಿದ್ದಂತೆ ಅಂತ ಹೇಳಿ ಕಾರ್ ತಗೋ ಬಂದಿದ್ದಪ್ಪ. ಹಾಗೆಲ್ಲ ಅವರು ಬೇರೆಯವ್ರು ಇದಕ್ಕಷ್ಟು ಹೇಳಬಾರ್ದು. ಹಂಗೆ ಬೇಕಾದ್ರೆ ನಿಂಗೆ ಮನೆಗೆ ಹೇಳಿದ್ರೆ ನಿನ್ನ ಮನೇಲೆ ಹೆಂಗೆ ಕಾರ್ ಅದೆಯಲ್ಲ, ಅವ್ರು ತಗೊಬಂದ್ರೆ ಅದರಲ್ಲೇ ಹೋಗಲ್ಲ. ನಾವೇನು ಬರೋಲ್ಲ. ಈಗ ಇಲ್ಲಿಂದ ಬೈಕಲ್ಲಿ ಬಸ್ಸಲ್ಲಿ ಹಂಗೆಲ್ಲ ಮಾಡ್ಕೊಂಡು ಹೋಗೋದಕ್ಕಿಂತ ಹಿಂಗೆ ಹೋಗ್ಬೋದಾಗ ಕಾಣ್ತದೆ. ನೋಡು, ನಿನ್ನ ಅಪ್ಪಗ ಅಮ್ಮಗ ಇಲ್ಲ ತಂಗಿಗ ಯಾರಿಗಾರು ಫೋನ್ ಮಾಡಿ ಕಾರ್ ಕಳ್ಸೋಕ್ಕೆ ಹೇಳೋದಾದ್ರೆ ಹೇಳು. ಅಲ್ಲ, ಈಗ ನನ್ನ ಸೊಸೆ ಮನೆಗೆ ಹೋಗೋಕ್ಕಾಗೇನಲ್ಲ, ನಾನು ಅಲ್ಲಿಗೇನು ಹೋಗಲ್ಲ, ನೀವು ಹೋಗೋಕ್ಕಾಗಿ ನೋಡು ಆದ್ರೆ ಹೇಳು. ಹೌದಾ ಪವನ್, ಹೇಳಬೇಕಾ? ನಾನು ಲಾವಣ್ಯಂಗೆ ಫೋನ್ ಮಾಡಲಾ ಕಾರ್ ಕಳಿಸು ಅಂತ? ಕಳಿಸ್ತಾರೆ ಬೇಕಾದರೆ. ಬೇಡ ಬೇಡ, ಕಾರ್ ಕಳ್ಸೋಕ್ಕೆಲ್ಲ ಹೇಳೋದು ಬೇಡ, ಸುಮ್ಮನೆ ಇರು. ನೀನು ಸುಮ್ಮನೆ ಇರಮ್ಮ. ಅವಳಿಗೆ ಗೊತ್ತಿದ್ದು ಹಾಗೆ ಹೇಳ್ತೀಯಲ್ಲ, ಸರಿ ಆಗಲ್ಲ ಅದು. ನಾವು ಇಲ್ಲಿಂದ ಕಾರ್ ಕಳಿಸಿ ಅಂತ ಹೇಳಿ ಇಲ್ಲಿಂದ ಹೋಗೋದು ಬೇಡ, ಅದ್ರ ಬದಲು ಬಸ್ಸಲ್ಲೇ ಹೋದ್ರೆ ಆಗೋದೇನು? ಸುಮ್ಮನಿರು. ನನಗೂ ಬಸ್ಸಲ್ಲಿ ಹೋಗೋಕ್ಕೆ ಇಷ್ಟ ಮಾತ್ರ. ಇಷ್ಟ ಆಗದೆ ನನ್ನ ಮಗನ ಕಂಡಿಯಲ್ಲ, ಬೇಡವಾ? ಹಾಗಾದ್ರೆ ಸರಿ, ಬನ್ನಿ ಬಸ್ಸಿಗೆ ಹೋಗೋಣ, ನನಗೇನು ಪ್ರಾಬ್ಲಮ್ ಇಲ್ಲ. ರೆಡಿ ಆಗೋಣ ಬನ್ನಿ. ಇದು ಯಾವ ಥರ ಅಂತ ನೋಡೋದು ನಾನು. ಅಲ್ಲ, ರೆಡಿ ಆಗೋಣ ಬಲ್ಲಿ ಅಂತ ಬಿಟ್ಟೇ ಇರಲ್ಲ ಅಂತ ಏನಲ್ಲ. ಎಲ್ಲಿ ಬಿಟ್ಟು ಹೋತಾನೆ ನನ್ನನ್ನು ಬೆಂಗಳೂರಿಗೆ ಅಂತ ಈ ಸತಿ ಬಿಟ್ಟು ಹೋದೆ ಪವನ. ನೀನು ಹಾಗೆ ನೀನು ಹಿಂದುಗಡೆಯಿಂದ ಬಂದು ಬಸ್ ಹತ್ತು ಕೂತ್ಕೋತೆ, ಹೇಳಂಗಿಲ್ಲ. ಅಲ್ಲ ಸೌಜನ್ಯ, ಒಂದು ಯಾಂತಕ್ಕೆ ನೋಡೋಣ. ಅವನಿಗೆ ರೆಡಿ ಆಗೋಕ್ಕೆ ಅಂತ ಅದೆಯೇ? ನೀನು ಬಟ್ಟೆ ಬರೀ ಹಾಕಿತೀಯನ ಹಾಕ್ಯಣಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಅವನಿಗೆ ಗಂಡು ಹುಡುಗಿಗೆ ಎಷ್ಟೊತ್ತಾಗಬೇಕು? ಅದು ಅಲ್ಲದೆ ಮನೆಗೆ ಅಲ್ಲಿಗೆ ತೊಗೊಂಡು ಹೋಗೋಕ್ಕೆ ಬಟ್ಟೆ ಯಾವ್ಯಾವ ಬೇಕು ಎಲ್ಲ ನೋಡಿ ಹಾಕ್ಯ. ನೀ ಹಾಕಿ ಎಲ್ಲ ಸರಿ ಮಾಡಿ ಆಮೇಲೆ ಬರ್ತಾನೆ ಅವ. ಎಂತಾಗ ಅಲ್ಲಿ ಬಂದು ನಾವು ಎಂತ ಮಾಡ್ಬೇಕು ನೋಡೋಣ ಹೇಳ. ಹಾಂ ಸರಿ, ನಾನು ರೆಡಿ ಆಗ್ತೀನಿ ಹಾಗಾದರೆ. ಅಮ್ಮ, ನೀ ಎಂತಕ್ಕೆ ಹಂಗೆ ಹೇಳಕ್ಕೆ ಹೋದೆ? ಅದಕ್ಕೆ ಈಗ ಬೇಜಾರು ಮಾಡ್ಕೊಂಡು ಮತ್ತೊಂದು ಏನಾರು ಹೇಳಕ್ಕೆ ಶುರು ಮಾಡಿದ್ಲೆ. ನಂಗಂತೂ ಈಗ ಹೆಂಗಾರು ಅಲ್ಲಿ ಕರ್ಕೊಂಬಂದ್ರೆ ಸಾಕು ಅನ್ನಂಗಾಗಿದೆ. ಬಂದರೆ ಸಾಕು ಅನ್ನಂಗಾಗಿದೆ ಅಂತೀಯಲ್ಲ, ಎಂತ ಬರೋದು ಎಂತಕ್ಕೆ ನೋಡೋಣ ಹೇಳ. ಅಲ್ಲಿ ಎಲ್ಲರೂ ತೋರ್ಸಕ್ಕೆ ಹೇಳು, ಅಲ್ಲೇ ಬಿಟ್ಟು ಬಾ. ಇರಲಿ ಹಂಗೆ ಒಂದು ತಿಂಗಳದಿಂದ ತವ್ರ ಮನೇಲಿ ಇರಲ್ಲ. ಏನು ಮದುವೆ ಆದ ಹೆಣ್ಮಕ್ಳೇನು ತವ್ರ ಮನೇಲಿ ಇರಲ್ಲ. ನಿನ್ನ ಹಿಂದೆ ಸಹ್ಯ ರಾಜಕ್ಕಿಲ್ದಿದ್ದಾಳ ಹಿಂಗೆ ಮಾಡೇ ಅಲ್ಲ ಅವ್ರಿಗೆ ಅಷ್ಟು ಸಲಿಗೆ. ನೀ ಅಲ್ಲಿ ಬಿಟ್ಟು ಬಾ, ಹೇಳ್ತೀನಿ, ಬಿಟ್ಟು ಬಾ ಸ್ವಲ್ಪ ದಿನ. ಬಿಟ್ಟು ಬರ್ಬೋದು, ಅದಕ್ಕೇನು ಅಲ್ಲ ಅನ್ನಲ್ಲ, ಆದ್ರೆ ಅವಳಲ್ಲಿ ಇರ್ಬೇಕಾತಲ್ಲ. ಏನಾರು ಮಾಡ್ಕೊಂಬಾರಯ್ಯ, ನಾನು ಎಂತ ಹೇಳಲ್ಲ. ಹಿಂಗೆ ಹೇಳಿದ್ರೆ ನಾ ಎಂತ ಹೇಳೋಕ್ಕಾಗ್ತದೆ? ಕಡೆಗೆ ಹೋಗಿ ಹಾಗೆ ಹೇಳಬೇಡ ನೀನು. ಅಮ್ಮ ಹೇಳಿದೆ ನೀ ಇಲ್ಲಿರ್ಬೇಕಂತೆ ಅಂತ. ಲಾಸ್ಟಿಗೆ ನಾನು ಹಾಗೆ ಹೇಳೋದು. ಅಕಸ್ಮಾತಾಗಿ ಅದು ನಾ ಇಲ್ಲಿ ಇರೋದೇ ಇಲ್ಲ ಅಂದ್ರೆ ಅಮ್ಮ ಹೇಳಿದೆ ಅಂದ್ರೆ, ನೀನು ಹೇಳಿದೆ ಅಂದ್ರೆ ಒಂದು ಸ್ವಲ್ಪ ಕೇಳ್ತದದು. ಏನಾಗ್ತದೆ ಅಮ್ಮ ಹೇಳಿದೆ ಅಂದರೆ? ಏನಾಗ್ತದೆ? ಮೊದಲೇ ನಿನ್ನ ಅತ್ತಿಗೆ ನನ್ನ ಕುಡಿಕೊಂಡ್ರಾಗಲ್ಲ. ಈ ಕಡೆಗೆ ಮತ್ತು ನನ್ನ ಮೇಲೆ ಏನಾರು ಸವಾರಿ ಮಾಡೋಕ್ಕೆ ಶುರು ಮಾಡಲಿ. ಇಲ್ಲಿ ನಿಮಗೇನು, ನೀವು ಗನಾಗೇ ಇರ್ತೀರಿ, ಮಧ್ಯೆ ನಾನು ಸಿಕ್ಕಾಕಿಬೇಕಿಲ್ಲಿ.